ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ತುಂಬ ದಿವಸದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ 2 ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ. ಗ್ಯಾಪ್ ಅಂದರೆ ಸ್ವಲ್ಪ ಕೆಲಸದ ಒತ್ತಡ, ಮೊಬೈಲ್ ಪ್ರಾಬ್ಲಮ್ ಎಲ್ಲ ಇದರಿಂದ ತುಂಬ ದಿವಸ ಗ್ಯಾಪ್ ಕೊಟ್ಬಿಟ್ಟೆ. ತುಂಬ ಜನ ಮೆಸೇಜ್ಗಳು ಹಾಕಿದಾರ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆಗ್ಬೋದು, ವಾಟ್ಸಪ್ಪಲ್ಲಿ ಆಗ್ಬೋದು, ಎಲ್ಲದ್ರಾಗೂ ಹಣ ವೀಡಿಯೋ ಬರಲಿಲ್ಲ. ಯೂಟ್ಯೂಬಲ್ಲಿ ಆಗೋದು ಹಣ ವೀಡಿಯೋ ಹಾಕಿಲ್ಲ, ವೀಡಿಯೋ ಹಾಕೋಣ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರೆ ಎಲ್ಲರಿಗೂ ಸಾರಿ, ಕ್ಷಮೆ ಇರಲಿ. ಅಂದರೆ ಕೆಲಸದ ಒತ್ತಡ ಜಾಸ್ತಿ ಇತ್ತು, ಸ್ವಲ್ಪ ಮೊಬೈಲು ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋಗಳು ಮಾಡೋಕ್ಕೋಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂಗೆ ವಿಡಿಯೋ ಮಾಡ್ತೀನಿ ಬರ್ರಿ. ಆಮೇಲೆ ಉಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಉಗಾದಿ ಹಬ್ಬಕ್ಕೆ 4-5 ದಿನ ಗಾಡಿ ನಿಲ್ಲಿಸಿದ್ದೆ. ಅಲ್ಲಿದ್ದೀನಿ, ಮಾಗಡಿ ರೋಡ್ ಪಾರ್ಕಿಂಗ್ ಇದು. ನಮ್ಮ ಅರ್ಜುನ 5 ದಿವಸದ ನಂತರ ಇವತ್ತು ಬುಧವಾರ ಗಾಡಿ ತಗೊಂಡು ಹೊರಟಿದ್ದೀನಿ. 5 ದಿವಸ ನಿಲ್ಲಿಸಿದ್ದೆ, ಹಬ್ಬ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಇವಾಗ ಲೋಡು ಮಾಮೂಲಿ ಕುಣಿಗಲ್ ಹೋಗ್ಬೇಕು. ಇಲ್ಲಿಂದ ಕುಣಿಗಲ್ ಹೋಗಿ ಕುಣಿಗಲ್ಲಿಂದ ಹೊಸಪೇಟೆ, ಆಮೇಲೆ ಅಲ್ಲಿಂದ ಗೋವಾದಿಂದ ಯಾವ ಕಡೆ ಹೋಗುತ್ತೆ ಏನು ಎತ್ತ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇಷ್ಟು ದಿವಸ ವಿಡಿಯೋ ಬಂದಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ಕಂಪಲ್ಸರಿ ಬರುತ್ತೆ. ಮೊದಲನೇದಾಗಿ ಇನ್ನೊಮ್ಮೆ ಕೇಳ್ತೀನಿ, ವಿಡಿಯೋ ಆಗ್ತಿರೋದಕ್ಕೆ ಸಾರಿ, ಕ್ಷಮೆ ಇರಲಿ. ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಬರ್ರಿ. ಇವಾಗ ಟೈಮ್ ಆಗ್ಬಿಡೈತೆ. ಟೈಮಿಗೆ ಆಲೆ 7:45. 9 ಗಂಟೆಗೆಲ್ಲ ಕುಣಿಗಲ್ ಬರೋಕ್ಕೆ ಹೇಳಿದ್ದಾರೆ. ಅರ್ಜೆಂಟ್ ಐತೆ, ಒಂದೇ ಒಂದು ಲೋಡ್ ಐತೆ. ಮತ್ತು ಅದು ಲೇಟ್ ಆಗಿಬಿಟ್ರೆ ಬೇರೆ ಗಾಡಿಗೆ ಹಾಕ್ಬಿಟ್ರೆ ಲೋಡ್ ಆಗಲ್ಲ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಹಬ್ಬ ಆಗಿ ಮಾರನೇ ದಿನ ಇರೋದ್ರಿಂದ ಲೋಡ್ಗಳು ಸ್ವಲ್ಪ ಕಡಿಮೆ ಇರ್ತದೆ. ಎಲ್ಲ ಇವಾಗ ಬರೋದು ಅವು ಇವೆಲ್ಲ ಇರ್ತವೆ. ಊರಿಗೆ ಹೋದವ್ರು ಬರೋದು ಅವೆಲ್ಲ ಲೇಟ್ ಆಗ್ತವೆ. ಹಾಗಾಗಿ ಸಿಕ್ಕಿರೋ ಲೋಡ್ನ ಮಿಸ್ ಮಾಡ್ಕೋಬಾರ್ದು. ಆದಷ್ಟು ಬೇಗ ಹೋಗೋಣ ಬರ್ರಿ. ಸ್ನೇಹಿತರೆ, ನಮ್ಮ ಮಾಗಡಿ ಹತ್ರ ಇದ್ದೀನಿ. ಇದು ಯಾವ ಊರಪ್ಪ? ಇದು ತಿಬ್ಗೊಂಡಳ್ಳಿ ಡ್ಯಾಮ್. ನೋಡಿ, ಇಲ್ಲೊಂದು ಡ್ಯಾಮ್ ಇರಬೇಕು, ತಿಬ್ಗೊಂಡಳ್ಳಿ. ರೋಡ್ ಮಾಡ್ತಾವ್ರೆ, ಕಂಪ್ಲೀಟ್ ಆಗಿಲ್ಲ, ಪೆಂಡಿಂಗಲ್ಲೇ ಈ ರೋಡು. ಹಳೇ ಬ್ರಿಡ್ಜು, ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಈ ರೋಡ್ ಕಂಪ್ಲೀಟ್ ಆಗಿಲ್ಲ. ಅಂದ್ರೆ ಮಾಡ್ತಾನೆ ಅವ್ರೆ, ಒಂದು ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಕಂಪ್ಲೀಟ್ ಆಗವೆ, ಸ್ವಲ್ಪ ಪೆಂಡಿಂಗ್ ಉಳಿಸ್ಕೊಂಡು ಮಾಡ್ತಾನೆ ಅವ್ರೆ ಅಪ್ಪ. ಆದರೆ ರೋಡ್ ಮಾತ್ರ ಅಣೆಯ ಹೋಗಣೆಯ ಅಷ್ಟು ಸ್ಲೋ ಮಾಡಿಬಿಟ್ರೆ ಹೆಂಗಣೆಯ ನೀನು? ಒಮ್ಮಕ್ಕೆ ಬಂದು ಅಷ್ಟು ಸ್ಲೋ ಮಾಡಿಬಿಟ್ರೆ. ಮಾಗಡಿ 13 ಕಿಲೋಮೀಟ್ರು. ಮಾಗಡಿ 13, ಕುಣಿಗಲ್ 35, ಉಳಿಯೂರು ದುರ್ಗ 41 ಕಿಲೋಮೀಟ್ರು. ಹೆಂಗೈತೆ ನೋಡಿ ಬೆಟ್ಟ. ರೋಡ್ ಆಗಕ್ಕೆ ಮುಂಚೆ ಅಂತೂ ಎಲ್ಲ ಪೂರ್ತಿ ಬೆಟ್ಟ, ಹತ್ತು ಇಳಿನ. ಅವಾಗ ಒಂದ್ಸಲಿ ಬಂದಿದ್ದೆ ನಾನು ಕ್ಯಾಂಟ್ರಲ್ಲಿ, ಸುಮಾರು ಒಂದು 14-15 ವರ್ಷದ ಹಿಂದೆ. ಅವಾಗೆಲ್ಲ ಬರೀ ಹತ್ತು ಇಳಿ ಟರ್ನಿಂಗೇ ಇದ್ದು, ಹಿಂಗೆ ಇದ್ದು ಕಾಡೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಅಂದರೆ 4 ಲೈನ್ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ. ಇದು ಬರಲ್ಲ ರೋಡ್. ಈಗ ನೋಡಿ 4 ಲೈನ್ ಇಲ್ಲಿ ಬರ್ತದೆ ನೋಡ್ದ, ಇಲ್ಲಿಂದ ಬಂದು ಇಲ್ಲಿ ಜಾಯಿಂಟ್ ಆಗ್ಬಿಡ್ತದೆ ನೋಡಿ. ಇವೆಲ್ಲ ಬೆಟ್ಟ ಎಲ್ಲ ತೆಗಿತಾವ್ರೆ. ಇನ್ನು ಯಾವ ಕಾಲಕ್ಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಕೆಲಸ ನಡೀತಾ ಇದೆ, ಭಾರಿ ನಿಧಾನ ಕೆಲಸ, ಸ್ಪೀಡ್ ಇಲ್ಲ ನೋಡಿ. ಇಟಾಚಿ ಕೆಲಸ ಮಾಡ್ತಾರೆ ಇದೆ. ಹೋಗೋಣ. ಆಲೇ ಟೈಮ್ 8:20 ಆಗೇ ಹೋಯ್ತು. ಇನ್ನು 35 ಕಿಲೋಮೀಟ್ರ್ ಹೋಗ್ಬೇಕು. 35 ಅಂದರೆ 5 ಕಿಲೋಮೀಟ್ರ್ ಹಿಂದಕ್ಕೆ ಕುಣಿಗಲ್ಲಲ್ವಾ. ಮಾಗಡಿವರೆಗೂ ಅಷ್ಟೇ. ಮಾಗಡಿ ಹೋಗ್ಬಿಟ್ರೆ ಅಲ್ಲಿಂದ ರೋಡ್ ಸೂಪರ್ ಆಗೈತೆ, ಟಾಪಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು. ನಮ್ಮ ಮಾಗಡಿವರೆಗೂ ರೋಡ್ ಹಿಂಗೆ ಅಷ್ಟೇ. ಹೋಗೋಣ. ಮಾಗಡಿಯಲ್ಲಿ ಬೇರೆ ನಮ್ಮ ಸಬ್ಸ್ಕ್ರೈಬರ್ಗಳು ಬೇರೆ ಇದ್ದಾರೆ, ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗೋಣ. ಹೆಂಗೆ ಟೈಮ್ ಬೇರೆ ಇಲ್ಲ, ನೋಡೋಣ. ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಇದ್ದರೆ ಮಾತಾಡ್ಸ್ಕೊಂಡು ಹೋಗೋದು, ಇಲ್ಲ ಅಂದರೆ ಸೀದಾ ಹೋಗ್ಬಿಡೋಣ. ಟೈಮ್ ಇಲ್ಲ, ಆಮೇಲೆ ಬೇರೆ ಗಾಡಿ ಲೋಡ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತವೆ. ಹಂಗಾಗಿ ನಮ್ಮ ಕುಣಿಗಲ್ ಫ್ಯಾಕ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಾಷ್ಟ ಅಂತ ಆಯ್ತು, ರೋಡಲ್ಲಿ ನಿಲ್ಸ್ಕೊಂಡು. ಇಲ್ಲಿ ನಾಷ್ಟ ಈ ನಡುವೆ ಸರಿ ಇಲ್ಲ ಅಂದ್ಬಿಟ್ಟು ಮೇನ್ ರೋಡಲ್ಲಿ ನಿಲ್ಸ್ಕೊಂಡು ನಾಷ್ಟ ಮಾಡ್ಕೊಂಡೆ. ನೋಡಿ ರೋಡ್ ಹೆಂಗೈತೆ, ಫ್ಯಾಕ್ಟ್ರಿ ರೋಡು. ಭಾಳ ದಿನ ಆಯಿತು ರೋಡಿಗೆ ಬಂದು. ಅದೇ ಫ್ಯಾಕ್ಟ್ರಿ. ಗಾಡಿಗಳಿಲ್ಲ. ಆಲೇ 2 ಸಲ ಫೋನ್ ಮಾಡಿಬಿಟ್ರು. 9 ಗಂಟೆ ಬರ್ತೀನಿ ಅಂತ ಹೇಳಿದ್ದು, 9:20 ಆಗಿ ಹೋಯ್ತು. ಏನು ಮಾಡೋಕ್ಕಾಗಲ್ಲ. ಹೇಳಿದೆ, ಫೋನ್ ಮಾಡಿದ್ರು, ಅಣ್ಣ ಬಂದೆ ಅಣ್ಣ, ಹಿಂಗೈತೆ 10 ನಿಮಿಷ ಬಂದ್ಬಿಟ್ಟೆ ಅಂತ ಹೇಳ್ಕೊಂಡು ಬಂದೆ. ನೋಡಿ ಫ್ಯಾಕ್ಟ್ರಿ ಕಾಣ್ತೈತೆ.
ಒಳ್ಳೆ ಕಾಡಲ್ಲಿ ಮಡಿಕೊಂಡಾರೆ. ನಮ್ಮ ಜಾನ್ಸನ್ ಫ್ಯಾಕ್ಟ್ರಿ ಆಪೋಸಿಟ್ ಒಳಗಡೆ ಇದು ಒನ್ ಟೈಮಲ್ಲಿ ವಿಜಯ ಸ್ಟೀಲ್ ಅಂತ ಇತ್ತು, ಇವಾಗ ಬಂದ್ಬಿಟ್ಟು MS ಮೆಟಲ್ ಅಂತೇಳಿ ಇವಾಗ. ಆಲ್ರೆಡಿ ಯಾವುದೋ ಒಂದು ಗಾಡಿ ನಿಂತೈತಪ್ಪೋ, ಯಾವುದೋ ಒಂದು ಗಾಡಿ ನಿಂತೈತೆ. ಬರೀ ಹೋಗಿ ಎಂಟ್ರಿ ಮಾಡಿಸಿ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾನೆ. ಫಸ್ಟು DL ತಗೊಂಡೋಗಿ ಎಂಟ್ರಿ ಮಾಡಿಸ್ಬೇಕು, ನಮ್ಮ ಲೈಸೆನ್ಸ್ ತಗೊಂಡೋಗಿ ಎಂಟ್ರಿ ಮಾಡಿಸ್ಬೇಕು. ಲೋಡ್ ಮಾಡ್ಕೊಂಡು ನಮ್ಮ ರೋಡಿಗೆ ಬರ್ತಾ ಇದೆ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ, ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸದ್ಯಕ್ಕೆ ಮೈನ್ ರೋಡ್ಗೆ ಹೋಗಿ ಊಟ ಮಾಡಬೇಕು. ಊಟ ಮಾಡಿಲ್ಲ, ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಪರವಾಗಿಲ್ಲ, ಟೈಮ್ ಎಷ್ಟು ಗೊತ್ತಾ ಇವಾಗ? 2 ಗಂಟೆ 2:15. ಇಷ್ಟು ಬೇಗ ಲೋಡ್ ಮಾಡಿಬಿಟ್ರೆ ಆರಾಮಾಗಿ ಹೋಗ್ಬೋದು. 10 ಗಂಟೆಗೆಲ್ಲ ಹೋಗಿ ಸೇರ್ಕೊಂಡು ಆರಾಮಾಗಿ ಮಲಿಕೋಬೋದು. ಹೋಗೋಣ ಆರಾಮಾಗಿ ನಿಧಾನಕ್ಕೆ. ಮುಂದೆ ತುಮಕೂರಲ್ಲಿ ಒಂದಿಬ್ಬರು ಫ್ರೆಂಡ್ಸ್ ಅವರೇ, ನೋಡಿ ಮಾತಾಡಿಸ್ಕೊಂಡು ಫಸ್ಟು ಊಟ ಮಾಡಬೇಕು, ಆಮೇಲೆಲ್ಲ. ನೋಡಿ ಸ್ನೇಹಿತರೆ, ನನ್ನ ಮಧ್ಯಾಹ್ನದ ಊಟ ಬಂದು ಚಿಕನ್ ಬಿರಿಯಾನಿ, ಮೊಟ್ಟೆ ಮತ್ತು ಇದು ಮೊಸರು ಬಜ್ಜಿ ಎಲ್ಲ ಕೊಟ್ಟಿದ್ದಾರೆ. ಹೋಟ್ಲು ಬಂದ್ಬಿಟ್ಟು ಇಲ್ಲೇ ಜಾನ್ಸನ್ ಫ್ಯಾಕ್ಟ್ರಿ ಹತ್ರ ಆಚೆ ಬರ್ತಿದ್ದಂಗೆ ರೋಡ್ ಸೈಡು ಜೈನ್ ಹೋಟ್ಲು ಪಕ್ಕದಲ್ಲೇ ಇತ್ತು. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಬರೀ ಊಟ ಚೆನ್ನಾಗಿರಂಗೆ ಐತೆ, ತಿಂದುಬಿಟ್ಟು ಟೇಸ್ಟ್ ಮುಂದೆ ತಿಳಿಸ್ತೀನಿ ಹೆಂಗೈತೆ. ಸ್ನೇಹಿತರೆ, ಗೌಡ್ರ ಮನೆ ಬಾಡೂಟ, ಒಳ್ಳೆ ಊಟ ಮಾಡಿದಿಲ್ಲಿ. ಶುದ್ಧ ಗಾಣದ ಎಣ್ಣೆಯಿಂದ ತಯಾರು ಒಳ್ಳೆ ಊಟ ಆಯಿತು. ಊಟ ಮಾಡ್ಕೊಂಡು ಸದ್ಯಕ್ಕೆ ಬಿರಿಯಾನಿ ಮಾತ್ರ ಸೂಪರ್ ಬಿರಿಯಾನಿ ಮಾತ್ರ ರೇಟು ಅಷ್ಟೇ ಇತ್ತು, ಹಂಗೆ ಸೂಪರ್ ಬಿರಿಯಾನಿನೂ ಆಯಿತು. ಪಕ್ಕದಲ್ಲೇ ತರಕಾರಿ ಅಂಗಡಿ ಇತ್ತು, ತರಕಾರಿ ಎಲ್ಲ ತಗೊಂಡು ನಮ್ಮಲ್ಲಿ ನಿಂತೈತೆ ಗಾಡಿ, ಕಾಣ್ತಿದ್ಯಾ? ಅಲ್ಲಿ ನಮ್ಮ ಅರ್ಜುನ ಅಲ್ಲಿ ನಿಲ್ಸಿ ಬಂದಿದ್ದೀನಿ. ಸದ್ಯಕ್ಕೆ ಹೋಗೋಣ. ಇಲ್ಲಿ ಬೇರೆ ತರಕಾರಿ ಮಾರ್ತಾರಲ್ಲಪ್ಪ ಒಟ್ಟಿನಲ್ಲಿ, ತರಕಾರಿ ಟೊಮೊಟೊ. ಅಲ್ಲಿ ಪಕ್ಕದಲ್ಲೇ ಎಲ್ಲಂದರೆ ಇದು ನಮ್ಮ ಜಾನ್ಸನ್, ಇದೇ ಜಾನ್ಸನ್ ಫ್ಯಾಕ್ಟ್ರಿ. ಕಾಣ್ತಿದೆ ನೋಡಿ ಜಾನ್ಸನ್, ಕಾಣ್ತಿದ್ಯಾ ಜಾನ್ಸನು? ಅದು ಜಾನ್ಸನ್. ಇದು ನಮ್ಮ ತಾಜ್ ಹೋಟ್ಲು, ತಾಜ್ ಹೋಟ್ಲ್ ಹತ್ರ ಅಲ್ಲೇ ಇರೋದು ಹೋಟ್ಲು. ಒಳ್ಳೆ ಊಟ ಆಯಿತು. ಸದ್ಯಕ್ಕೆ ಹೋಗೋಣ. ಇಲ್ಲಿ ಹಂಸ ನೋಡಿ ಹೆಂಗಿದೆ. ಕಾರವ್ರಿಗಂತೂ ಗೋಳಿಲಿ ರಾಂಗ್ ರೂಟಲ್ಲಿ ಬೇರೆ ಹೋಯ್ತವ್ರೆ. ಸದ್ಯಕ್ಕೆ ನಾವು ಹೋಗೋಣ. ನೈಟ್ ಎಲ್ಲಾರ ಹೆಂಗೂ ಬೇಗ ಲೋಡ್ ಆಗಿರೋದ್ರಿಂದ ನೈಟ್ ಎಲ್ಲಾರ ನಿಲ್ಲಿಸಿ ಅಡುಗೆ ಮಾಡ್ಕೊಂಡ್ರೆ, ಸ್ವಲ್ಪ ಅನ್ನ ಸಾರು ಮಾಡ್ಕೊಂಡ್ರೆ, ನಾಳೆ ಬೆಳಗ್ಗೆ ಹೆಂಗೂ ಅಲ್ಲಿ ಕಂಪ್ನಿ ಒಳಗೆ ಅಂತ ಊಟ ನಮಗೆ ಸ್ಟವ್ ಕ್ಯಾನ್ ಬಿಡಲ್ಲ, ನಾಷ್ಟಕ್ಕೆಲ್ಲ ಆಗ್ತವೆ. ಹಂಗಾಗಿ ಇವಲ್ಲೇ ತರಕಾರಿ ಎಲ್ಲ ತಗೊಂಬಿಟ್ಟೆ. ಇನ್ಮೇಲೆ ಇನ್ನು ಗಾಡಿ ಅಡುಗೆ ಅಲ್ವನಪ್ಪ, ರೋಡ್ ದಾಟೋಣ. ಇನ್ಮೇಲೆ ಅರ್ಜುನ, ಇನ್ಮೇಲೆ ಗಾಡಿ ಅಡುಗೆ. ನಮ್ಮ ಬೋಲ್ಡು ಮೂರಿಗೆ ಕಾಣ ನೋಡಿ, ಎಷ್ಟು ಕ್ಲೀನಾಗಿ ಕಾಣುತ್ತಾ. ಕುಣಿಗಾಲು, ಹಾಸನ, ಮಂಗಳೂರು. ಈಗ ಲೆಫ್ಟ್ ಇವಾಗ ಕುಣಿಗಾಲು ಹೋಗಿ ಸೀದಾ ಕುಣಿಗಾಲಿಂದ ತುಮಕೂರು ವಯ. ಊಟ ಮಾತ್ರ ಇಲ್ಲಿ ಯಾರೇ ಬಂದರು ಇಲ್ಲಿ ನೋಡಿ ರೈಟ್ ಸೈಡಾಗ ಐತೆ. ಬೆಂಗಳೂರಿಂದ ಬರ್ತಾ ರೈಟ್ ಸೈಡು, ಕುಣಿಗಾಲು ಯಡಿಯೂರಿಂದ ಬರ್ತಾ ಲೆಫ್ಟ್ ಸೈಡು. ಸಕ್ಕದೈತೆ ಬಾಡೂಟ. ರೇಟು ಅಷ್ಟೇ 130 ರೂಪಾಯಿ ಚಿಕನ್ ಬಿರಿಯಾನಿ. ಕೆಲವು ಕಡೆ 150 ರೂಪಾಯಿ ಕೊಟ್ಟರು ಚೆನ್ನಾಗಿರಲ್ಲ, ಇಲ್ಲಿ 130 ರೂಪಾಯಿ ಕೊಟ್ಟರು ಭಾರಿ ಸೂಪರ್ ಟೇಸ್ಟು, ಸಾಕಾಗಿತ್ತು. ಬರೀ ಇಲ್ಲಿಂದ ಹೊರಡೋಣ. ನೋಡಿ ಸ್ನೇಹಿತರೆ, ನಮ್ಮ ಕಲ್ಪತ್ತೂರು ನಾಡು ತುಮಕೂರಲ್ಲಿ ಇದ್ದೀನಿ. ಈಗ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ. ಓಪನ್ ಆದಮೇಲೆ ಒಂದ್ಸಲ ವಿಡಿಯೋ ಮಾಡಿದ್ದೆ, ಅಂದರೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಅದು ಅಪ್ಲೋಡ್ ಆಗಲೇ ಇಲ್ಲ. ಆದರೂ ಇಕ್ಕಟ್ಟು ಸಿಕ್ಕಾಬಡೆ ಇಲ್ಲಿ. ಆಟೋದವರು ಸಿಕ್ಕಾಬಡೆ ಅಂದರೆ ಆಟೋ ಅಂದರೆ ಒಸಿ ಆಟ ಇಲ್ಲ. 50 ಜನ ಇದ್ರೆ ಇಲ್ಲಿ ಪ್ಯಾಸೆಂಜರು, 100 ಆಟೋವೆ. ಅಷ್ಟು ಆಟೋಗಳು, ಎಷ್ಟು ಆಟೋ ವೇಸ್ಟೇಜಾಗಿ ನಿಂತಿರುತ್ತೆ ಅಂದರೆ ಇಲ್ಲಿ. ನೋಡಿ, ವಿಮಲ್ ಕಣಕಣದಲ್ಲಿ ಕೇಸರಿ, KSRTC ಅವರು ಪ್ರಮೋಷನ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ. KSRTC ಅವರು ಪ್ರಮೋಷನ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಜನಗಳು ಹಾಳು ಮಾಡೋದೇ ಇಲ್ಲ ಎಲ್ಲನೂ.
ಯಾರೋ ಜನಗಳು ಏನಾರು ನಮ್ಮವ್ರು ನಮ್ಮ ಥರ ಯಾರು ಪ್ರಮೋಷನ್ ಮಾಡಿದ್ರೆ ಎಗರಾಡ್ತಾರೆ ನೋಡಿ. KSRTC ಪ್ರಮೋಷನ್ ಮಾಡೋದು ಯಾರಿಗೂ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ನೋಡೋಣ. ಅನನ್ಯ ಪದವಿ ಪೂರ್ವ ಕಾಲೇಜ್ ನೋಡ್ತಿರ್ಬೋದು. ಇದೇ ಹೊಸ ಬಸ್ ಸ್ಟ್ಯಾಂಡ್ ಹೆಂಗೈತೆ ನೋಡಿ. ಇವೆಲ್ಲ ಹೊಸ ಬಸ್ ಸ್ಟ್ಯಾಂಡ್, ತುಮಕೂರು ಹೊಸ ಬಸ್ ಸ್ಟ್ಯಾಂಡ್. ಸಕ್ಕದ ಮಾಡೋರಂತೆ, ಸ್ಟೆಪ್ ಬೈ ಸ್ಟೆಪ್ಪು, ಕೆಳಗಡೆ ಮೇಲೆ ಅಂತೆಲ್ಲ. ಒಳಗೆ ಹೋದ್ರೆ ಗೊತ್ತು. ಮೊನ್ನೆ ನಮ್ಮ ಕೃಷ್ಣ ಹೋಗಿ ಬಂದಿದ್ದ, ನಮಗಂತೂ ಗೊತ್ತಿಲ್ಲ ನೋಡಿ. ಆಟೋಗಳು ನೋಡಿ ಸ್ವಾಮಿ. ಶ್ರೀ ದೇವರಾಜ್ ಅರಸು ಬಸ್ ನಿಲ್ದಾಣ, ಪರವಾಗಿಲ್ಲ, ಒಳ್ಳೆ ಹೆಸರಿಟ್ಟಾರೆ. ಈ ಬಸ್ ಸ್ಟ್ಯಾಂಡ್ ಪಾಸ್ ಆಗಿ ಮುಂದೆ ಒಂದು ಜಂಕ್ಷನ್ ಬರುತ್ತೆ, ನಮ್ಮ ಆಂಜನೇಯನ ದೇವಸ್ಥಾನ, ಅಲ್ಲಿವರೆಗೂ ಸ್ವಲ್ಪ ಟ್ರಾಫಿಕ್ಕು. ಆಟೋದವರಂತೂ ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಾರೆ, ಸಡನ್ನಾಗಿ ಬ್ರೇಕ್ ಹೊಡಿತಾರೆ. ಅಲ್ಲಿವರೆಗೂ ಸ್ವಲ್ಪ ಟ್ರಾಫಿಕ್. ಅದು ಪಾಸ್ ಆದಮೇಲೆ ಯಾವ ಟ್ರಾಫಿಕ್ಕು ಇಲ್ಲ, ಏನೂ ಇಲ್ಲ ನೋಡಿ. ಆಟೋದವರು ಸ್ವಲ್ಪ ಯಾಮಾರಂಗಿಲ್ಲ, ನುಗ್ಬಿಡ್ತಾರೆ. ಹೊಸಿ ಆಟೋ ಇರಲ್ಲ ನೋಡಿ, ನೀವು ಎಲ್ಲಿ ನೋಡ್ರು ಆಟೋನೇ ಕಾಣ್ತವೆ. ಆ ಕಡೆ ನೋಡಿ, ಈ ಕಡೆ ನೋಡಿ. ಅಣೆಯ ಹೋಗಣೆಯ, ಯಾಕಣೆಯ ಹಿಂಗೆ ಹಿಂಸೆ ಕೊಡ್ತೀರಾ? ಕಾರ್ ತಗೊಂಡು ಓಡಿಸ್ತಾನೆ ಇಲ್ಲ, ಹೋಗಿ ನೋಡಿ. ಅಡ್ರೆಸ್ ಹುಡ್ಕೋದಾರೆ, ನಿಲ್ಸ್ಬಿಟ್ಟು ಅಡ್ರೆಸ್ ಹುಡ್ಕೊಂಡು ಹೋಗ್ಬೇಕಪ್ಪ. ಅದು ರೋಡಿಗೆಲ್ಲ ತೊಂದರೆ ಕೊಡ್ಕೊಂಡು ಅಡ್ರೆಸ್ ಹುಡ್ಕೊಳ್ಳೋದಲ್ಲ. ನಿಧಾನಕ್ಕೆ ಹೋಗಿ. ಇಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಅವರೇ, ಖಾನ್ ಅಂತೇಳಿ, ಅವ್ರ ಹೆಸರು ಖಾನ್ ಅಂತ ಅಷ್ಟೇ ಗೊತ್ತು ನನಗೆ, ಮುಂದಿಂದೇನು ಗೊತ್ತಿಲ್ಲ. ಅವ್ರದ್ದು ಗಾಡಿ ಐತಂತೆ. ಅವ್ರು ಬಂದ್ಬಿಟ್ಟು ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ, ಸ್ಯಾಮ್ಸಂಗ್ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಲಾಸ್ಟ್ ಟೈಮ್ ಫೋನ್ ಮಾಡಿದ್ರು ನಮಗೆ ನೋಡಿ. ಇಲ್ಲ ಐತೆ ನೋಡಿ ಸ್ಯಾಮ್ಸಂಗ್, ಇಲ್ಲಿ ಇದೆಯಲ್ಲ ಸ್ಯಾಮ್ಸಂಗು, ನೋಡಲ್ಲಿ. ಅಲ್ಲಿ ಕೆಲಸ ಮಾಡ್ತಾರೆ ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ. ಬಸ್ನವ್ರು ನೋಡಿ ಹಂಗೆ ನಿಲ್ಸಿ ಹೆಂಗೆ ಮೂವ್ ಮಾಡ್ತಿರೋದೇನೆ ಕೆಲಸ ಮಾಡು. ನಾನೇನು ಮಾಡೋಕ್ಕಾಗುತ್ತೆ, ಮೂವ್ ಮಾಡ್ತಿದ್ರೆ ಅಲ್ವಾ. ಪಾರ್ಕಿಂಗ್ ಇಲ್ಲ ಅಂತ ಎಲ್ಲರಿಗೂ ನಿಲ್ಸ ನೋಡಿ ಗಾಡಿಗಳೆಲ್ಲ. ಇಲ್ಲಿ ನಮ್ಮ ಬಾಸ್ ಒಬ್ರು ಇರ್ತಾರೆ, ನಮ್ಮ ಬಾಸಿಗೆ ಒಂದು ನಮಸ್ಕಾರ ಹೊಡೆದ್ಬಿಟ್ಟು, ಸಲ್ಯೂಟ್ ಹೊಡೆದ್ಬಿಟ್ಟು ಹೋಗ್ತಾ ಇರೋಣ ನಿಧಾನಕ್ಕೆ. 4:15 ಈಗ ಟೈಮು, 4:45. ಸಿಲಿಂಡರ್ ನೋಡಿ ಎಲ್ಲ ಯಾವ ಕಡೆ ಮಕ್ಕ ಮಾಡಿ ನಿಂತೈತೆ. ಮಿನಿ ಬಸ್, ಎಲ್ಲ ಮಿನಿ ಬಸ್. ಗೌರಿಬಿದನೂರು, ಕೊರಟಗೆರೆ, ತುಮಕೂರು. ನಮ್ಮ ಬಾಸ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ಏನೆಲ್ಲ ಮಿನಿ ಬಸ್ ತಗೊಂಬಿಟ್ಟಾರಪ್ಪ. ದೊಡ್ಡ ಬಸ್ಗಳು ಯಾವೂ ಇಲ್ಲ ಇವಾಗ. ಎಲ್ಲ ಮಿನಿ ಬಸ್ಗಳು ತಗೊಂಡು ಹೋಯ್ತಾ ಇರೋದೇನೆ. ಲಾಭ ಅದರಲ್ಲಿ ಇತ್ತು. ಮಿನಿ ಬಸ್ಸು ಮೈಲೇಜ್ ಬರುತ್ತೆ, ಸೀಟು ಸೇಮ್ ಕೆಪಾಸಿಟಿ ಸೀಟ್ ಬರುತ್ತೆ, ಆಮೇಲೆ ಟೈರ್ ಚಿಕ್ಕದು ಬರುತ್ತೆ, ಟೈರಲ್ಲಿ ದುಡ್ಡು ಸೇವ್ ಆಗುತ್ತೆ, ಟೋಲಲ್ಲಿ ಸೇವ್ ಆಗುತ್ತೆ, ಮೈಲೇಜಲ್ಲಿ ಸೇವ್ ಆಗುತ್ತೆ, ಆಮೇಲೆ ಗಾಡಿ ರೇಟಲ್ಲಿ ದೊಡ್ಡ ಬಸ್ಗೂ ಮಿನಿ ಬಸ್ಗೂ ರೇಟಲ್ಲೂ ಸೇವ್ ಆಗುತ್ತೆ. ಹಂಗಾಗಿ ಎಲ್ಲ ಏನು ಮಾಡ್ತಾರೆ, ಎಲ್ಲ ಮಿನಿ ಬಸ್ ಟ್ರೈ ಮಾಡ್ತಾರೆ ಇವಾಗ. ಟೆಡ್ಡಿ ತುಮಕೂರು ಸಿಟಿ ಪಾಸ್ ಆಯಿತು, ಆರಾಮಾಗಿ ಹೋಗೋಣ. ಈಗ ಸಿರಾ ಟೋಲಿ ಬಂದಿದ್ದಾಯ್ತು, ಟೀ ಕುಡ್ದಿದ್ದಾಯ್ತು. ಇವಾಗ ನೋಡಿ ಈ ಗಾಡಿಯವರು ಶಿರಾಲ್ ಕೊಪ್ಪದವ್ರು ಅಂತೆ ನೋಡಿ. ಎಷ್ಟು ವಿಡಿಯೋ ಮಾಡೋಕ್ಕೆ ಸ್ಟಾಪ್ ಮಾಡಿದ್ಮೇಲೆ ಸುಮಾರು ಜನ ಸಿಕ್ಕಿದ್ರು ಸಬ್ಸ್ಕ್ರೈಬರು. ಇವಾಗ ಇವರೊಬ್ಬರು ಸಿಕ್ಕರು, ಮಾತಾಡಿಸಿದ್ವಿ, ಟೀ ಕುಡಿದ್ವಿ. ಹೋಗೋಣ. ಅವ್ರೇನೋ ಇದಕ್ಕೆ ಹೋಗ್ತಾವ್ರೆ, ಸಾಣಿಕೆರೆ, ಪ್ರಕಾಶ್ ಪಾಂಜ್ ಸಾಣಿಕೆರೆ ಹೋಗ್ತಾವ್ರೆ ಅವರು. ಶಿರಾಳಕೊಪ್ಪ ಸಾಗರದ ಗಾಡಿ ಇದು. KA 15 9754. ಉಲಿಲಿ ನಮ್ದು ಹಳೆ ಗಾಡಿ ನಂಬರ್ ಇದು. ಆಯ್ತು ಹೋಗೋಣ. ಹಂಗೆ ಏನು
ಕಡೆ ಮಾತಾಡಿಸಿದ್ದಾಯ್ತು. ಶಿಸ್ತು ಹೋಗ್ತಾ ಇರೋಣ ನಿಧಾನಕ್ಕೆ. ಅಲ್ಲೆಲ್ಲರ ಮುಂದೆ ನಿಲ್ಲಿಸಿ ಅಡುಗೆ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಮೊಬೈಲು ವಿಡಿಯೋ ನೋಡ್ತಿದ್ದಂಗೆ ಸ್ವಲ್ಪ ಖುಷಿ ಆಗುತ್ತೆ, ಚೆನ್ನಾಗಿ ಕಾಣ್ತೈತೆ ವಿಡಿಯೋ ಅಂತ. ವಿಡಿಯೋ ಹೆಂಗೆ ಕಾಣ್ತೈತೆ ಏನೇ ಅಂತ ಮೆಸೇಜ್ ಹಾಕಿ ಕಮೆಂಟ್ಸಲ್ಲಿ ಹಾಕಿ ಕ್ಲಿಯರಾಗಿ ಬರ್ತೈತೆ ಇಲ್ವಾ ಅಂತ. ಮೊಬೈಲ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತಾ ಅನ್ನೋದು ಗೊತ್ತಾಗುತ್ತೆ. ಇದೇ ಗಾಡಿ ಅವರು ಮಾತಾಡಿಸ್ಕೊಂಡು ಆರಾಮಾಗಿ ಹೋಗೋದೇನೆ. ನೋಡಿ ಹೋಗ್ತಾ ಇದೆ ಗಾಡಿ KS. ಹೋಗೋಣ, ಅದು ಖಾಲಿ ಗಾಡಿ, ನಮ್ಮದು ಲೋಡ್ ಗಾಡಿ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಬರ್ರಿ. ಮುಂದೆ ಸಿಗ್ತೀನಿ. ನಮ್ಮ ಇದೂರಲ್ಲಿ ಅಜಯ್ ಬ್ರದರ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಸಿಕ್ಕರೆ ಮಾತಾಡ್ಸೋಣ. ನೋಡಿ ಆ ಗಾಡಿ ಹೋಗ್ತಿದ್ದೆ. ಈ ಮೊಬೈಲಲ್ಲಿ ಇದೊಂದು ಆಪ್ಷನ್ ಇದೆ ನೋಡಿ, ಫ್ರಂಟು ಬ್ಯಾಕ್ ಎರಡು ಕವರ್ ಮಾಡ್ಬೋದು. ನಾನು ಇವಾಗ ಚೆಕ್ ಮಾಡ್ತಿದ್ದೇನೆ ಆಪ್ಷನ್. ಒಂದು ಹಳೆ ಮೊಬೈಲಲ್ಲಿ ಇತ್ತು, ಒಂದು ವಿವೋ ಮೊಬೈಲ್ ಮಾಡಿದ್ದೆ, ಅದ್ರಾಗಿತ್ತು. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನೋಡಿ ಈ ಮೊಬೈಲಲ್ಲಿ ಇದೆ. ನೋಡಿ ಹೆಂಗಿದೆ, ಫ್ರಂಟು ಬ್ಯಾಕ್ ಎರಡು ಕವರ್ ಮಾಡ್ಬೋದು. ನೋಡಿದ್ರಾ ಇವು ನೋಡಿ ಹೆಂಗೈತೆ, ಸಖತ್ತ ಕವರ್ ಮಾಡ್ಬೋದಪ್ಪ ಮೊಬೈಲಿಗೆ. ಇದೊಂದು ಹೇಳಲೇ ಇಲ್ಲ, ಲಾಸ್ಟು ಅಲ್ಲೆಲ್ಲರೂ ಮುಂದೆ ನಿಲ್ಲಿಸಿದಾಗ ವಿಡಿಯೋ ಮಾಡ್ತೀನಿ. ನಮ್ಮ ಅರ್ಜುನ್ ಸ್ಟಿಕ್ಕರ್ ಎಲ್ಲ ಹಾಕ್ಸಿದ್ದೀನಿ ನಾನು. ಹಾಕ್ಸಿದ್ಮೇಲೆ ಒಂದು ವಿಡಿಯೋ ಮಾಡೋಕ್ಕಿಲ್ಲ. ಅಂದರೆ ಇನ್ಸ್ಟಾಗ್ರಾಮ್ ಇದ್ರಲ್ಲಿ ಹಾಕಿದ್ದೆ, ಯೂಟ್ಯೂಬಲ್ಲಿ ಹಾಕಿದ್ದಿಲ್ಲ. ಮುಂದೆ ಎಲ್ಲರೂ ನಿಲ್ಲಿಸಿದಾಗ ನೋಡೋಣ ಇದು ಹೆಂಗೈತೆ ವಿಡಿಯೋ ಅಂತ ಕಮೆಂಟ್ಸ್ ಮಾಡಿ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಬರೀ ಫ್ರಂಟು ಇಲ್ಲ ಫ್ರಂಟ್ ಬ್ಯಾಕು ಈ ಥರ ಮಾಡಿದ್ರೆ ಸೇರೋಕ್ಕೆ ಚೆನ್ನಾಗಿರುತ್ತೆ ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ಇವರು ಟೋಲ್ ಆಗಿದ್ದೀನಿ. ನಮ್ಮ ಚಾಲಕರು ನೋಡಿ, ನಮ್ಮ ಗುರುಗಳಿವರು. ನೋಡಿ ನಮ್ಮ ಗುರುಗಳು ಒಂದರೆ ಕೊಪ್ಪಳದವರೆಗೂ ಹೋಗ್ತಾರಂತೆ. ಇದೂರಾಗಿ ನಿಲ್ಲಿಸಿ ಗ್ಯಾಸ್ ಬಸ್ ಎಲ್ಲ ಫುಲ್ ಮಾಡಿಸ್ಕೊಂಡು ಆರಾಮಾಗಿ ನೋಡಿ ನಮ್ಮ ಗುರುಗಳು ಓಡಿಸ್ತವ್ರೆ. ನಮ್ಮ ಅಂಬಾರಿಯ ಹಳೇ ಡ್ರೈವರು, ಹಳೇದೇ ಓಲ್ಡೆ ಆರಾಮಾಗಿ ಓಡಿಸೋದು. ನಮ್ಮ ಅರ್ಜುನ ಹೆಂಗಂದ್ರೆ ಆರಾಮಾಗಿ ಓಡಿಸ್ಬೋದು. ಸದ್ಯಕ್ಕೆ ಇರೋರಾಗಿ ದುರ್ಗದಾಗ ನಮ್ಮ ಸ್ವಾಮಿ ಬೇರೆ ಸಿಗ್ತೀನಿ ಅಂತ ಹೇಳವ್ರೆ. ಅಲ್ಲವ್ರೆ ದುರ್ಗದಲ್ಲಿ, ಅವ್ರಿಂದ ಬೇರೆ ನೋಡಿ ಮಾತಾಡಿಸ್ಕೊಂಡು ಹೋಗ್ಬೇಕು. ನೋಡೋಣ. ಅದೇ ಗ್ಯಾರ ಗೊತ್ತು ಹೇಳಿ ಮೇಲಕ್ಕೆ. ಹಂಗೆ ಟೈಮ್ ಆಲೆ 8:30. ಇವತ್ತು ನಮ್ಮ RCB ಮ್ಯಾಚು ಯಾಕೋ ಡೌಟು. 4 ವಿಕೆಟ್ ಹೋಗ್ಬಿಡದೆ, ಏನಂತ ಗೊತ್ತಿಲ್ಲ. ನೋಡ್ಕೊಂಡು ಗುರುಗಳು ಸಿಕ್ಕರು. ಗುರು ಈ ಸಂಬಳ ಕೊಡ್ತೀಯ ಕೊಡಲ್ ಹೇಳು. ನಾವು ನಮ್ಮ ಅಂಬಾರಿಗೆ ಹಳೆಯ ಡ್ರೈವರ್, ಅವಾಲಿಂದ ನನಗಿಂತ ಮುಂಚೆಯಿಂದ ನಮ್ಮ ಕಂಪ್ನಿಗೆ ಹಳೆ ಡ್ರೈವರು. ಅವ್ರ ಗಾಡಿ ಹೊಸಪೇಟೆ ಕೊಪ್ಪಳದಲ್ಲಿ ನಿಲ್ಸ್ಕೊಂಡವ್ರು, ಅದಕ್ಕೆ ನಮ್ಮ ಗಾಡಿಯಲ್ಲಿ ಬರ್ತಾವ್ರೆ. ಲೆಫ್ಟ್ ಸೈಡ್ ಹೋಗೋದೇ ಒಂಥರ ಮಜಾ ಆಗೋದು. ಎಷ್ಟೋ ವರ್ಷಗಳು ಆಗ್ಬಿಡ್ತವ್ರು ಲೆಫ್ಟ್ ಸೈಡ್ ಕುತ್ಕೊಂಡು ಹೋಗೋದು. ವರ್ಷಗಳು ಯಾರಿರೋ ಒಬ್ಬೊಬ್ಬರೇ ಹೋಗಿ ಇದ್ರ ಮುಂದೆ ಲೆಫ್ಟ್ ಸೈಡ್ ಕುತ್ಕೊಂಡು ಹೋಗೋದ್ರಲ್ಲಿ ಒಳ್ಳೆ ಮಜಾ. ಒಳ್ಳೆ ಘಾಟ್ ಪಾಟಲ್ಲಿ ಯಾರೋ ಇದ್ಬಿಟ್ರೆ ಒಳ್ಳೆ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು.